ಈಗ ಡಿಸೆಂಬರ್ ಮಂತಲ್ಲಿ 1ನೇ ತಾರೀಕಿಂದ 7ನೇ ತಾರೀಕುವರೆಗೂ ಮಾತಾಡ್ತಾ ಹೋಗೋಣ. 1 and 7 ಕಾಂಬಿನೇಷನಲ್ಲಿ ಏನೆಲ್ಲ ಆಗ್ಬೋದು ಈ ಒಂದು ಪರಿಹಾರವನ್ನು ನೋಡಿದಾಗ ಇಲ್ಲಿ ಮೇನಾಗಿ ಗುರು ಬದಲಾವಣೆ ಆಗ್ತಿದ್ದಾನೆ. ಈ ವಾರ ಡಿಸೆಂಬರ್ ವಕ್ರವಾಗಿದ್ದಂಥ ಗುರು ಸ್ವಂತ ಬುಧನ ಮನೆಗೆ ಬರ್ತಾ ಇದ್ದಾನೆ. ಕಟಕ ರಾಶಿಯಿಂದ ಮನೆಗೆ ಚಿನ್ನದ ರೈಟ್ ಕಮ್ಮಿ ಆಗುತ್ತೆ ಅಂತ ನನ್ನ ಪ್ರೆಡಿಕ್ಷನ್ ಕಾಡ್ತಾ ಇದೆ. ಚಿನ್ನದ ರೈಟ್ ಖಂಡಿತಲೂ ಕೂಡ ಕಮ್ಮಿ ಆಗ್ಬೋದು 100%. ಚಿನ್ನ ಈ ಒಂದು ವಾರದಲ್ಲಿ ನಂತರ ಚಿನ್ನ ಕಮ್ಮಿ ಆಗುತ್ತೆ, ಚಿನ್ನದ ಕಮ್ಮಿ ಆಗುತ್ತೆ, ಬೆಳ್ಳಿನೂ ಪರವಾಗಿರಲ್ಲ. ಅದೇ ರೀತಿಯಲ್ಲಿ ಶನಿ ಸ್ವಂತ ಮನೆಯಲ್ಲಿ ಮೀನ ರಾಶಿ ಇದ್ದಾನೆ. ಮೀನದಲ್ಲಿ ಶನಿ ಇರೋದ್ರಿಂದ ಶನಿ ಮೀನದಲ್ಲಿ ಇಲ್ಲ, ಆದರೆ ಜನ್ಮ ಶನಿ ಏನೆಲ್ಲ 7.5 ಕೊಡ್ತಾನೆ ನೋಡಬೇಕು. ಅದೇ ಥರ ಸಿಂಹ ರಾಶಿಯಲ್ಲಿ ಕೇತು ಗ್ರಹ ಇದ್ದಾನೆ, ಕುಂಭ ರಾಶಿಯಲ್ಲಿ ರಾಹು ಗ್ರಹ ಇದ್ದಾನೆ. ಅದೇ ಥರ ವೃಶ್ಚಿಕ ರಾಶಿಯಲ್ಲಿ ಸೂರ್ಯ ಬುಧ ಶುಕ್ರ ಗ್ರಹ ಕುಜಗ್ರಹ ಇದ್ದಾರೆ. ಇನ್ನು ಚಂದ್ರ ಎಂದಿನಂತಾಗಿ 2 ವರ್ಷಕ್ಕೊಂದ್ಸರಿ ರಾಶಿನ ಚೇಂಜ್ ಮಾಡ್ತಿದ್ದಾನೆ. ಇವೆಲ್ಲ 9 ಗ್ರಹಗಳು ಸೇರಿ ಯಾವೆಲ್ಲ ರಾಶಿಗೆ ಯಾವೆಲ್ಲ ಲಕ್ಕನ್ನು ತಂದು ಕೊಡ್ತವೆ, ಯಾವ ರಾಶಿಗೆ ಬಣ್ಣದ ಬಟ್ಟೆ ಚೆನ್ನಾಗಿರುತ್ತೆ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನೀವು ಮಾತಾಡೋದಿರ್ತಾನೆ ಜನಗಳಿಗೆ ಪರಿಹಾರವನ್ನು ಹೇಳ್ತಾ ಹೋಗೋಣ. ಇದರಿಂದ ಲಾಭ ನಷ್ಟವನ್ನು ಪ್ರೆಡಿಕ್ಷನ್ ಕೊಡೋದ್ರಿಂದ ನಿಮಗೆ ತುಂಬ ಪಾಸಿಟಿವ್ನ ಕೊಡುತ್ತೆ. ಗ್ರಹಗಳಿಂದಲೇ ಎಲ್ಲ ಯೋಗವನ್ನು ಕೊಡ್ತಾ ಇದ್ದೇವೆ. ಗ್ರಹಗಳು ನಿಮ್ಮ ಯೋಗವನ್ನು ಕೊಡೋದು ಹೇಗೆ ಅಂತ ನೋಡೋಣ. ನಷ್ಟ ಹೇಗೆ ಬರುತ್ತೆ, ಲಾಭ ಹೇಗೆ ಬರುತ್ತೆ, ಅದು ತುಂಬ ದೊಡ್ಡ ಇಂಪಾರ್ಟೆಂಟು. ಪುಣ್ಯದಲ್ಲೇ ಪುಣ್ಯ. ನವಗ್ರಹಗಳನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಾಗ ನಿಮ್ಗೆ ಸಖತ್ ಪಾಸಿಟಿವ್ನ ಕೊಡುತ್ತೆ. ನವಗ್ರಹಗಳನ್ನ ತಿಳ್ಕೊಂಡು ಯಾವೆಲ್ಲ ಟೆಂಪಲ್ಗೆ ಹೋದಾಗ ನಿಮಗೆ ಪರಿಹಾರವನ್ನು ಕೊಡುತ್ತೆ, ಅದು ಇಂಪಾರ್ಟೆಂಟು. ಈ ವಾರದಲ್ಲಿ ತುಂಬ ಲಕ್ಸುರಿ ಕಾಸ್ಟಿಯಸ್ ಒಳ್ಳೆ ಬಣ್ಣ ಅಂದರೆ ಯೆಲ್ಲೋ ಕಲರ್ನ ಯೂಸ್ ಮಾಡೋಷ್ಟು ತುಂಬ ಪಾಸಿಟಿವ್ ಇರುತ್ತೆ. ಯೆಲ್ಲೋನ ಯೂಸ್ ಮಾಡಿ ಭಾಳ ಒಳ್ಳೆಯ ಫಲವನ್ನು ಕೊಡುತ್ತೆ. ಎಂದಿನಂತೆ ಮುಂದಿನ ವರ್ಷ ಬ್ಲ್ಯಾಕ್ ಡೇಂಜರು, ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿಬಿಡಿ. ಬ್ಲ್ಯಾಕ್ ಕಲರ್ ಕಾರ್ನ ಯೂಸ್ ಮಾಡಿ ಮಂಜುನಾಥ್ ಅವ್ರು ಖಂಡಿತ ಕೂಡ ಪ್ರಾಬ್ಲಮಲ್ಲಿ ಸಿಗಾಕೊಂಡು ಪ್ರಾಬ್ಲಮನ್ನು ನಾವು ಕಳ್ಕೊಂಡು ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ರಾಶಿ ಬಗ್ಗೆ ಮತ್ತೆ ಮಾತಾಡೋಣ. ತುಲಾ ರಾಶಿಗೆ ತುಂಬ ಬ್ಯೂಟಿಫುಲ್ ಅಂತ ರಾಶಿ. ತುಲಾ ರಾಶಿ ಹೇಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ತುಲಾ ರಾಶಿಗೆ ಭಾಳ ಅದ್ಭುತವಾದ ದಿನ. ಗುರು 5ನೇ ತಾರೀಕಿಂದ ನಿಮಗೆ ಬದಲಾವಣೆ ಆಗ್ತದೆ. ಈ ವಾರದಲ್ಲಿ ಆರ್ಯಟಾಕ್ ಪರಿಹಾರದಲ್ಲಿ ನೀವು ನೋಡಬೇಕಂತೇಳಿದರೆ ಆರ್ಯಟಾಕ್ ಪರಿಹಾರನ ನನ್ನ ಫೇಸ್ಬುಕ್ ಯೂಟ್ಯೂಬಲ್ಲಿ ಹೊಡೆದು ನೋಡಿ. ಇನ್ಸ್ಟಾಗ್ರಾಮ್ಗೆ ಜಾಸ್ತಿ ಜನ ನೀವು ಫ್ರೆಂಡ್ಸ್ ಆಗಿ ಆರ್ಯಟಾಕ್ ಅನ್ನೋದರಲ್ಲಿ ಹೊಡೆದು ನೋಡಿ. ತುಂಬ ಫ್ರೆಂಡ್ಸ್ ಆಗಿ ನನಗೆ ಫಾಲೋ ಆಗಿ ಎಲ್ಲ ವಿಷಯನೂ ನೀವು ತಿಳ್ಕೊತಾ ಇರೋದು. ನಿಮ್ಮ ಲೈಫಲ್ಲಿ ನೀವು ತುಂಬ ಹ್ಯಾಪಿಯಾಗಿರ್ತೀರ ಅಂತ ನಾನು ಅನ್ನಿಸ್ಕೊತಾ ಇದ್ದೀನಿ. ಯಾಕಂದರೆ ತುಲಾ ರಾಶಿಯವ್ರಿಗೆ ಧನುಸ್ಥಾನದಲ್ಲಿ ಶುಕ್ರ ಬುಧ ಗುರುಗ್ರಹ, ಧನುಸ್ಥಾನದಲ್ಲಿ ಶುಕ್ರ ಸೂರ್ಯ ಬುಧ ಕುಜಗ್ರಹ ಇದೆ. ಹಾಗಾಗಿ ವಿಪರೀತ ರಾಜಯೋಗದ ಫಲವನ್ನು ಕೊಡ್ತಾನೆ. ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ, ತುಂಬ ಸಂತೋಷವನ್ನು ಪಡ್ತೀರ ಅಂತ ಹೇಳುತ್ತೆ. ಮತ್ತು ಗುರುಗ್ರಹನೂ ಕೂಡ ನಿಮಗೆ ಲಾಭ ಸ್ಥಾನದಲ್ಲಿದ್ದಾನೆ. ಗುರು ಲಾಭವನ್ನು ಕೊಡೋದ್ರಿಂದ ತುಲಾ ರಾಶಿಯವರಿಗೆ ನೆಮ್ಮದಿ ಸಕಲ ಸಂಪತ್ತು ಐಶ್ವರ್ಯನ ಕೂಡ ಗುರುಗ್ರಹ ಕೊಡ್ತಾನೆ. ನೀವು ತುಲಾ ರಾಶಿಯವರು ಯಾವ ನಕ್ಷತ್ರದಿಂದ ನೀವು ಹುಷಾರಾಗಿರ್ಬೇಕಂದ್ರೆ ಪುಷ್ಯ ಅನುರಾಧ ಉತ್ತರಾಭಾದ್ರ ನಕ್ಷತ್ರ ಈ ವಾರದಲ್ಲಿ ಹುಷಾರಾಗಿರಬೇಕು. ಅವರಿಂದ ನಿಮಗೆ ಏನಾದ್ರು ಒಂದು ತೊಂದರೆ ಸಮಸ್ಯೆಗಳು ಬರ್ತವೆ. ಆದ್ದರಿಂದ ಅವ್ರನ್ನ ನೀವು ಕಂಟ್ರೋಲ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಅವ್ರ ಮಾತು ಕೇಳೋದ್ರಿಂದ ಅವ್ರ ಮಾತನ್ನು ಮೆಚ್ಚೋದ್ರಿಂದ ನಿಮಗೆ ತೊಂದರೆ ಆಗುತ್ತೆ. ತುಲಾ ರಾಶಿಯವರಿಗೆ ಕಂಟಕವಾಗಿ ಕಾಣ್ತಾ ಇರ್ತಾರೆ. ತುಲಾ ರಾಶಿಯವರಿಗೆ ವಿಶಾಖ ಪುಷ್ಯ ತುಲಾ ರಾಶಿಯವರಿಗೆ ಭಾಳ ವಿಶೇಷ ಭಾಳ ವಿಶೇಷ ಪುಷ್ಯ ಅನ್ನೋ ಉತ್ತರಾಭಾದ್ರ ನಕ್ಷತ್ರರು ನಿಮಗೆ ಕಂಟಕವಾಗಿರ್ತಾರೆ. ಅದರಿಂದ ನೀವು ಅವ್ರ ಜೊತೆ ಒಳನಾಟವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ ಆರಿದ್ರ ಸ್ವಾತಿ ಶತಭಿಷ ನಕ್ಷತ್ರರು, ತುಂಬ ಒಳ್ಳೆಯದಾಗುತ್ತೆ. ವಿಶಾಖ ಭಾಳ ವಿಶೇಷ, ಪುನರ್ವಸು ವಿಶಾಖ ಪೂರ್ವಭದ್ರ ನಕ್ಷತ್ರ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ವಾರ ದುಡ್ಡು ಬರುತ್ತೆ, ಆದರೆ ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚಾಗ್ತಾರೆ. ಒಂದು ಸರಿ ಎಲ್ಲರೂ ಕೂಡ ನಿಮ್ಮ ತಾಯಿ ಮಕ್ಕಳು ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ತಾರೆ. ಅದು ಆಗದಿರೋ ಥರ ನೀವು ನೋಡ್ಕೊಳ್ಳಿ, ತುಂಬ ಬೆನಿಫಿಟ್ ಆಗ್ತೀರ. ಆಗದಿರೋ ಥರ ನಿಮ್ಮ ತಾಯಿ ವಿಚಾರದಲ್ಲಿ, ಯಾಕಂದರೆ ಸುಖಸ್ಥಾನಾಧಿಪತಿ ಶನಿ ಮಕರ ಕುಂಭ ರಾಶಿ ಅಧಿಪತಿ ಶನಿ ಮೀನದಲ್ಲಿರೋದ್ರಿಂದ ತಾಯಿಯಿಂದ ನೆಮ್ಮದಿ ಇರಲ್ಲ, ತಾಯಿಯಿಂದ ಸಂಕಟಗಳು, ತಾಯಿಯಿಂದ ಕೋಪ, ತಾಯಿಯಿಂದ ನಿಮ್ಮ ಒಂದು ವಿಚಾರದಲ್ಲಿ ಏನಾರು ಒಂದು ವಿಚಾರದಲ್ಲಿ ನಿಮಗೆ ಚಾಡಿ ಹೇಳೋದು ತಂದಿಡೋದು ಇದೆಲ್ಲ ಆಗುತ್ತೆ. ಸುಳ್ಳು ಹೇಳಿದ್ರು ಸತ್ಯ ಅಂತ ನೆಮ್ತೀರ, ಸತ್ಯ ಹೇಳಿದ್ರು ಸುಳ್ಳು ಅಂತ ನೆಮ್ತೀರ. ಈ ಥರದ್ದು ಒಂದು ಪ್ರಾಬ್ಲಮಲ್ಲಿ ನೀವು ಸಿಗಾಕಿದ್ದರಿಂದ ನೀವು ಆಗದಿರೋ ಥರ ನೀವು ನೋಡ್ಕೊಳ್ಳಿ, ತುಂಬ ಒಳ್ಳೆಯದಾಗಲಿ. ಭಾಳ ಬೆನಿಫಿಟನ್ನು ನಿಮಗೆ ತುಲಾ ರಾಶಿಯವರಿಗೆ ಗುರುಬಲ ಬರೋದ್ರಿಂದ 5ನೇ ತಾರೀಕಿನ ನಿಮ್ಮ ಟೈಮ್ ತುಂಬ ಬ್ಯೂಟಿಫುಲ್ ಆಗಿರ್ತದೆ. ಯಾವುದನ್ನು ಕೂಡ ಅನುಮಾನಿಸ್ಬೇಡಿ. ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ, ತುಂಬ ಪಾಸಿಟಿವ್ನ ಅನುಭವಿಸ್ಬೋದು. ಪಾಸಿಟಿವ್ನ ನಿಮಗೆ ಯೋಗವನ್ನು ಕೊಡ್ತಾನೆ. ಗ್ರಹಗಳಿಂದ ಲಾಭವನ್ನು ಪಡ್ಕೊಳ್ಳಿ. ತುಲಾ ರಾಶಿಯವರಿಗೆ ಸಾಕಷ್ಟು ಆರಾಧನೆ ಮಾಡುವಂಥ ಗ್ರಹ ಗುರುಗ್ರಹ, ಶುಕ್ರ ಗ್ರಹನ ಆರಾಧನೆ ಮಾಡಿ ತುಂಬ ಬೆನಿಫಿಟನ್ನು ಕಾಣ್ತೀರ. ಗುರು ಮತ್ತು ಶುಕ್ರ ತುಂಬ ಬ್ಯೂಟಿಫುಲ್ ಅಂತ ಕೊಡ್ತಾ ಹೋಗ್ತಾನೆ. ಎಷ್ಟು ಆರಾಧಿಸ್ತೀರೋ ಅಷ್ಟು ತುಲಾ ರಾಶಿಗೆ ಯೋಗವನ್ನು ಕೊಡ್ತಾರೆ. ಗ್ರಹ ಬಂದು ಗುರು ಶುಕ್ರ ಕುಜಗ್ರಹ ತುಂಬ ತಾಂಡವಾಡ್ತಾನೆ. ನೀವು ಅನಿಸ್ಬಿಟ್ರೆ ಏನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಆದರೆ ನೀವು ಅದೃಷ್ಟ ಪ್ರಾಪರ್ಟಿ ಖರೀದಿ ಏನಾದ್ರು ಮಾಡಿದ್ರೆ ನಿಮ್ಗೆ ಲಾಭ ಇರುತ್ತೆ. ಬಂಗಾರವನ್ನು ಖರೀದಿ ಮಾಡಿದ್ರೆ ಲಾಭ ಇರುತ್ತೆ. ಯಾವುದಾದ್ರು ಕೆಲಸಕ್ಕೆ ಇಂಟ್ರ್ಯೂಗೆ ಹೋದ್ರೂ ಲಾಭ ಇರುತ್ತೆ. ಆದರೆ
ಕುಟುಂಬದವ್ರ ಜೊತೆ ಜಗಳಾಡೋದೊಂದು ಜಾಸ್ತಿ ಇರುತ್ತೆ. ಆ ಜಗಳವನ್ನು ಕಮ್ಮಿ ಮಾಡ್ಕೊಳ್ಳಿ. ತುಂಬ ತುಂಬ ಒಳ್ಳೆಯದಾಗುತ್ತೆ. ತುಲಾರಾಶಿ ಒಳ್ಳೆಯದಾಗಲಿ.